ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲರೂ ಅಂದ್ರೆ ಯುಗಾದಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿದ್ರಿ ಅಂತ ಅನ್ಕೊಳ್ತೀನಿ. ನಾನು ಈವ್ನಿಂಗ್ ಇಂದ ವ್ಲಾಗ್ನ ಮಾಡ್ತಿದ್ದೀನಿ. ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೇನೆ ಅಡುಗೆ ಎಲ್ಲ ಮುಗಿಸ್ಕೊಂಡು ಮಾಮೂಲಿ ಇರುತ್ತಲ್ವಾ, ಅಂದ್ರೆ ಯುಗಾದಿಗೆ ಸ್ಪೆಷಲ್ ಬಂದು ನಾವು ಒಬ್ಬಟ್ಟನ್ನ ಮಾಡ್ತೀವಿ. ನಾನು ಕೂಡ ಒಬ್ಬಟ್ಟೆಲ್ಲ ಮಾಡ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಈವ್ನಿಂಗ್ ವ್ಲಾಗ್ನ ಮಾಡ್ತಾ ಇದ್ದೀನಿ ಗೈಸ್. ಓಕೆನಾ? ಏನಂತಂದ್ರೆ ಗೈಸ್, ಈ ಯುಗಾದಿ ಅಂತ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅಂದ್ರೆ ಈ ಮಾವಿನ ಸೊಪ್ಪೆಲ್ಲ ನಾವು ಹೊರಗಡೆ ಬಾಕ್ಲಿಗೆಲ್ಲ ಕಟ್ಟೋದು, ಹಾಗೇನೆ ಮನೆಯಲ್ಲಿ ಹಬ್ಬದ ಊಟನ ಅಡುಗೆನ ಮಾಡೋದು ತುಂಬಾನೇ ಚೆನ್ನಾಗಿರುತ್ತೆ. ಅದು ನಮ್ಮ ಹಿಂದೂ ಸಂಪ್ರದಾಯದಲ್ಲಂತೂ ತುಂಬಾನೇ ನಾವು ಚೆನ್ನಾಗಿ ಆಚರಣೆನ ಮಾಡ್ತೀವಿ ಅಲ್ವಾ. ಸೊ ಹಾಗಾಗಿ ಗೈಸ್ ಏನಂದ್ರೆ ನಾಳೆ ಬಂದು ಸೋಮವಾರ ಇದೆ ಅಲ್ವಾ. ಯುಗಾದಿ ಆಗಿದ್ದು ನಾಳೆ ಅಂತಂದ್ರೆ ಯುಗಾದಿಯ ನಂತರ ದಿನ ಸೋಮವಾರ ಬಂದಿರೋದ್ರಿಂದ ತುಂಬಾನೇ ಒಳ್ಳೆ ವಾರ ಅಂತಾನೆ ಹೇಳ್ಬೋದು ಅಲ್ವಾ. ಅಂತಂದ್ರೆ ನಮ್ಮ ಶಿವನ ವಾರ ಆಗಿರೋದ್ರಿಂದ ನಾವೇನು ನಾಳೆ ನಾವು ಅಂದ್ರೆ ನಾನು ಹೇಳುವಂತ ಒಂದು ನೀವು ತಂತ್ರನ, ಈ ಚಿಕ್ಕ ಪರಿಹಾರ, ಈ ಚಿಕ್ಕ ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಈ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ದುಡ್ಡು ಹಣ ಅನ್ನೋದು ಹೊಳೆ ತರ ಹರಿದು ಬರುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ? ಯಾಕಪ್ಪ ಅಂತಂದ್ರೆ ಶಿವನ ವಾರ ಬಿದ್ದಿರೋದ್ರಿಂದ ಗೈಸ್ ನಾಳೆ ತುಂಬಾನೇ ನಾವು ಯಾವುದೇ ಒಂದು ಚಿಕ್ಕ ಈ ರೀತಿ ಅಂದ್ರೆ ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೆತನ ನಾವು ಕಾಣ್ತೀವಿ. ಸರಿನಾ? ನಾಳೆ ನೀವೇನ್ ಮಾಡ್ಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದ್ ಯಾವ ತಂತ್ರ ಹಾಗೇನೆ ಏನ್ ಮಾಡ್ಬೇಕು ಅನ್ನೋದು ನಾನು ಇವತ್ತು ನಿಮ್ಗೆ ಹೇಳ್ತೀನಿ. ಓಕೆನಾ? ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ಇನ್ನೊಂದು ವಿಷಯ ಏನಂತ ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಂದು ಪ್ರತಿಯೊಂದು ಹಬ್ಬನೂ ನಾವು ತುಂಬಾನೇ ಗ್ರ್ಯಾಂಡ್ ಆಗಿ ಆಚರಣೆನ ಮಾಡ್ತೀವಿ ಅಲ್ವಾ. ಅದರಲ್ಲಿ ಮೇನ್ ಆಗಿ ಬಂದು ಯುಗಾದಿ ಅಂತಂದ್ರೆ ಹೊಸ ಸಂವತ್ಸರ ಅಂತಂದ್ರೆ ಈಗ ಜನವರಿ 1 ಬಂದು ಹೊಸ ವರ್ಷ ನ್ಯೂ ಇಯರ್ ಅಂತ ಹೇಳ್ತಾರಲ್ವಾ. ಆದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಂದು ನಾವು ಹೊಸ ವರ್ಷನ ಯುಗಾದಿ ದಿನದಿಂದ ಪ್ರಾರಂಭನ ಮಾಡ್ತೀವಿ ಅಲ್ವಾ. ಸೊ ನಾಳೆ ನೀವು ಶಿವನನ್ನ ಪ್ರಾರ್ಥನೆ ಮಾಡಿಕೊಂಡು ಶಿವನಿಗೆ ಒಂದು ನಮಸ್ಕಾರ ಮಾಡಿ ಹಾಗೇನೆ ಮನೆಯಲ್ಲಿ ದೀಪನ ಹಚ್ಕೊಂಡು ನಾನು ಹೇಳುವಂತೆ ಈ ಒಂದು ಚಿಕ್ಕ ತಂತ್ರನ ನೀವು ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಗೈಸ್, ನೀವು ಸ್ನಾನ ಮಾಡೋ ನೀರಿಗೆ ನೀವು ಸ್ವಲ್ಪ ಎಳ್ಳನ್ನ ಅಂದ್ರೆ ಕಪ್ಪೆಳ್ಳನ್ನ ನೀವು ಯೂಸ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಯಾವುದೇ ಒಂದು ದೋಷಗಳು, ದಾರಿದ್ರ್ಯ ದೋಷ ಆಗಿರಬಹುದು, ಯಾವುದೇ ಒಂದು ಪಾಪಕರ್ಮಗಳಾಗಿರಬಹುದು, ಯಾವುದಾದ್ರೂ ಏನೇ ಇರ್ಲಿ ದೋಷಗಳು, ಓಕೆನಾ, ಅದೆಲ್ಲರೂ ಕೂಡ ನಿಮ್ಗೆ ನಿಜವಾಗ್ಲೂ ಕ್ಲಿಯರ್ ಆಗುತ್ತೆ. ಸೊ ಹಾಗಾಗಿ ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಅಂದ್ರೆ ಕಪ್ಪು ಎಳ್ಳನ್ನ ನೀವು ಯೂಸ್ ಮಾಡ್ಕೊಂಡು ಸ್ನಾನ ಮಾಡಿ. ಇದ್ರ ಜೊತೆಗೆ ಗೈಸ್ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಈಗ ಮನೆಯಲ್ಲಿ ಏನಾದ್ರೂ ಒಂದು ಸಾಮಾನ ನೀವು ತಗೊಂಡ್ ಬರ್ತೀರಾ ಅಂತ ಅನ್ಕೊಳ್ಳಿ, ಸರಿನಾ? ತಗೊಂಡ್ ಬಂದ್ಮೇಲೆ ಚೇಂಜ್ ಮಿಕ್ಕತ್ತೆ. ಆ ಚೇಂಜ್ ನ ನೀವೇನ್ ಮಾಡ್ತೀರಾ ಅಂತಂದ್ರೆ ಎಲ್ಲಂದ್ರೆ ಅಲ್ಲಿ ಇಟ್ಟು ಬಿಡೋದು, ಇಲ್ಲ ಅಂತಂದ್ರೆ ಈಗ ಒಂದು ಜರ್ಕಿನ್ ಹಾಕೊಂಡಿರ್ತೀರಾ, ಆ ಜರ್ಕಿನಲ್ಲೇ ಆ ದುಡ್ಡನ್ನ ನೀವು ಅಂದ್ರೆ ಕಾಯಿನ್ಸ್ ಅಲ್ವಾ ಬಿಡು ಏನೋ ಆಗಲ್ಲ ಅನ್ಬಿಟ್ಟು ಅಲ್ಲೇ ಬಿಟ್ಬಿಡೋದು, ಇಲ್ಲ ತಂದ್ಬಿಟ್ಟು ಎಲ್ಲಾದ್ರೂ ಒಂದು ಟಿವಿ ಸ್ಟ್ಯಾಂಡ್ ಆಗಿರಬಹುದು, ಇಲ್ಲ ಎಲ್ಲೋ ಒಂದ್ ಕಡೆ ಇಟ್ಬಿಡ್ತೀರಾ ಅಂತ ಅನ್ಕೊಳ್ಳಿ ಆಯ್ತಾ. ಈ ತಪ್ಪನ್ನ ಸುಮಾರು ಜನ ಮಾಡ್ತಾರೆ. ದಯವಿಟ್ಟು ಈ ರೀತಿ ತಪ್ಪನ್ನ ಮಾಡ್ಬೇಡಿ. ಓಕೆನಾ? ಯಾಕಂದ್ರೆ ನಮ್ಗೆ 1 ರೂಪಾಯಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ. ಈಗ 10 ರೂಪಾಯಿ ಆಗ್ಬೇಕು ಅಂತ ಅಂದ್ರೆ 9 ರೂಪಾಯಿ ಇದ್ರೆ ಸಾಕ ನಮ್ಗೆ, ಅದ್ರ ಜೊತೆಗೆ 1 ರೂಪಾಯಿ ಕೂಡ ನಮ್ಗೆ ಬೇಕೇ ಬೇಕು ಅಲ್ವಾ. ಈಗ ನಿಮ್ಮ ಹತ್ರ 9 ರೂಪಾಯಿ ಇದ್ದ ತಕ್ಷಣ ನಿಮ್ಗೆ 10 ರೂಪಾಯಿ ಆಗ್ಬಿಡುತ್ತಾ? ಇಲ್ಲ ಅಲ್ವಾ. ಇನ್ನೂ 1 ರೂಪಾಯಿ ನಿಮ್ಗೆ ಬೇಕೇ ಬೇಕಲ್ವಾ 10 ರೂಪಾಯಿ ಆಗ್ಲಿಕ್ಕೆ. ಸೊ ಹಾಗಾಗಿ 1 ರೂಪಾಯಿ ಕೂಡ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಒಂದು ಯಾವ್ದಾದ್ರು ಒಂದು ಗಾಜಿನ ಬೌಲ್ನ ಇಟ್ಕೊಳ್ಳಿ, ಇಲ್ಲ ಯಾವ್ದಾದ್ರು ಒಂದು ಬಾಕ್ಸ್ ನ ಇಟ್ಕೊಳ್ಳಿ. ಆ ಬಾಕ್ಸ್ ಒಳಗಡೆ ಕಾಯಿನ್ ಹಾಕೋದಾಗಿರ್ಬಹುದು, ಇಲ್ಲಾಂದ್ರೆ ಗೋಲ್ಕಗಳು ಸಿಗುತ್ತೆ ಅಲ್ವಾ, ಆ ಗೋಲ್ಕಕ್ಕೆ ನೀವು ಕಾಯಿನ್ ಹಾಕೋದಾಗಿರ್ಬಹುದು. ಈ ರೀತಿ ಯಾವ್ದಾದ್ರು ಒಂದು ರೀತಿಯಲ್ಲಿ ನೀವು ಮಾಡ್ಕೊಳ್ಬೇಕು. ಎಲ್ಲಂದ್ರೆ ಅಲ್ಲಿ ಹಣನ ಅಂದ್ರೆ ಕಾಯಿನ್ಸ್ ನ ಎಲ್ಲಂದ್ರೆ ಅಲ್ಲಿ ಬಿಸಾಕ್ಬೇಡಿ, ಅದು ಒಳ್ಳೇದಾಗೋದಿಲ್ಲ. ಲಕ್ಷ್ಮೀ ದೇವಿ ಕೋಪಕ್ಕೆ ನೀವು ಗುರಿ ಆಗ್ತೀರಾ. ಓಕೆನಾ? ಸೊ ಹಾಗಾಗಿ ಇದನ್ನ ಒಂದನ್ನ ಮಾಡ್ಕೊಳ್ಳಿ. ಈಗ ನಾಳೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ನಾಳೆ ಬೆಳಿಗ್ಗೆ ಎದ್ದು ಆಸ್ ಯೂಶುವಲ್ ನೀವೆಲ್ಲರೂ ಕೂಡ ದೀಪನ ಹಚ್ತೀರಾ ಅಲ್ವಾ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀರಾ, ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ದೀಪನ ಹಚ್ತೀರಾ. ಇದನ್ನ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನಾನು ಹೇಳುವಂತೆ ಈ ತಂತ್ರನ ನೀವು ಸಂಜೆ 10 ಗಂಟೆ ಒಳಗಡೆ ಮಾಡ್ಕೊಳ್ಬೇಕು ಆಯ್ತಾ. ಈ ಒಂದು ತಂತ್ರಕ್ಕೆ ಬೇಕಾಗಿರೋದು ಒಂದು ಗಾಜಿನ ಬೌಲ್ನ ತಗೊಳ್ಳಿ, ಸರಿನಾ? ಗಾಜಿನ ಬೌಲ್ನ ತಗೊಂಡು ಅದ್ರೊಳಗಡೆ ಸ್ವಲ್ಪ ಅಂದ್ರೆ ಅದು ಫುಲ್ಲು ಗಾಜಿನ ಬೌಲು ಮುಳುಗೋವರೆಗೂ ಕಲ್ಲುಪ್ಪನ್ನ ನೀವು ಹಾಕ್ಬೇಕಾಗತ್ತೆ.
ಇನ್ನೊಂದು ವಿಷಯ ಹೇಳ್ತೀನಿ ಗಾಯ್ಸ್, ಕಲ್ಲುಪ್ಪಿನಿಂದ ಮಾಡುವಂಥ ಪ್ರಯೋಗಗಳು ಯಾವತ್ತೂ ಕೂಡ ಫೇಲ್ಯೂರ್ ಆಗಿಲ್ಲ ಆಯಿತಾ. ನಾನು ಹಲವಾರು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ. ಯಾಕಪ್ಪ ಅಂತಂದರೆ ಕಲ್ಲುಪ್ಪು ಅಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಹಾಗೆಯೇ ಕಲ್ಲುಪ್ಪನ್ನ ನಾವು ತುಂಬ ಒಂದು ಒಳ್ಳೆ ಕಾರ್ಯಕ್ಕೆ ಯೂಸ್ ಮಾಡ್ತೀವಿ. ಹಾಗೆಯೇ ದೃಷ್ಟಿ ದೋಷ ನಿವಾರಣೆಗಾಗಿರಬಹುದು, ಎಲ್ಲರಿಗೂ ಕೂಡ ದೃಷ್ಟಿ ತೆಗೆಯೋದಕ್ಕಾಗಿರಬಹುದು, ಈ ಥರ ಎಲ್ಲ ನಾವು ಕಲ್ಲುಪ್ಪನ್ನ ಯೂಸ್ ಮಾಡ್ತೀವಿ ಅಲ್ವಾ. ಕಲ್ಲುಪ್ಪು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು, ಹಾಗೆಯೇ ಮಾತೆ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಕಲ್ಲುಪ್ಪಿಗೆ ತುಂಬಾನೇ ಪ್ರಾಮುಖ್ಯತೆನ ಕೊಡ್ತೀವಿ. ಸೊ ಹಾಗಾಗಿ ಒಂದು ಗಾಜಿನ ಬೌಲ್ನ ತಗೊಳ್ಳಿ, ಬೌಲ್ ಒಳಗಡೆ ಸ್ವಲ್ಪ ಅಂದರೆ ಅದು ಮುಳುಗುವಷ್ಟು ಕಲ್ಲುಪ್ಪನ್ನ ಹಾಕಿ, ಸರಿನಾ. ಹಾಕ್ಬಿಟ್ಟು ನೀವು 5 ರೂಪಾಯಿದು ಒಂದು ಕಾಯಿನ್ನ ತಗೋಬೇಕು ಆಯ್ತಾ. 5 ರೂಪಾಯಿದಾದ್ರೂ ಆಗಿರಬಹುದು ಗಾಯ್ಸ್, ಇಲ್ಲಾಂದ್ರೆ 1 ರೂಪಾಯಿ ಕಾಯಿನ್ ಆದ್ರೂ ನೀವು ತಗೊಳ್ಬಹುದು, ಏನೂ ತೊಂದರೆ ಇಲ್ಲ. ಇವೆರಡರಲ್ಲಿ ಯಾವ್ದು ಬೇಕಾದ್ರೂ ತಗೊಳ್ಬಹುದು. ನಿಮ್ಮ ಹತ್ರ ಯಾವ್ದಿದೆ, ಈಗ ಒಬ್ಬೊಬ್ಬರ ಹತ್ರ 1 ರೂಪಾಯಿ ಕಾಯಿನ್ ಇರುತ್ತೆ, 5 ರೂಪಾಯಿ ಇರಲ್ಲ. ಇನ್ನು ಕೆಲವರ ಹತ್ರ 5 ರೂಪಾಯಿ ಇರುತ್ತೆ, 1 ರೂಪಾಯಿ ಕಾಯಿನ್ ಇರಲ್ಲ, ಈ ತರ ಇರುತ್ತಲ್ವಾ. ನೀವು ಯಾವ್ದಾದ್ರೂ ತಗೊಳ್ಳಿ, ಇವೆರಡರಲ್ಲಿ ತೊಂದರೆ ಇಲ್ಲ. ತಗೊಂಡು ಅಂದ್ರೆ ಆ ಉಪ್ಪಿನ ಮೇಲೆ 1 ರೂಪಾಯಿ ಕಾಯಿನ್ ನ ಇಡಿ. ಹಾಗೇನೆ ಅದ್ರ ಸುತ್ತಲೂ ನೀವು 7 ಲವಂಗನ ನೀವು ಇಡ್ಬೇಕಾಗುತ್ತೆ. ಲವಂಗನ ಕ್ಲೀನಾಗಿ ನೋಡ್ಕೊಳ್ಳಿ, ಮೊಗ್ಗು ಇರಬೇಕು ಲವಂಗದಲ್ಲಿ, ಹಾಗೆ ಇರೋದನ್ನ ಇಡಕ್ ಹೋಗ್ಬೇಡಿ. ಮೊಗ್ಗಿರೋದನ್ನ ಕ್ಲೀನಾಗಿ ನೋಡ್ಕೊಂಡು ಸುತ್ತ ನೀವು 7 ಲವಂಗನ ಇಡಬೇಕು, ಸರಿನಾ. ಇಟ್ಟುಬಿಟ್ಟು ಅದ್ರ ಜೊತೆಗೆ ನೀವು 2 ಏಲಕ್ಕಿನ ನೀವು ಇಡಬೇಕು, ಸರಿನಾ. 7 ಲವಂಗ ಇಡಿ, 1 ರೂಪಾಯಿ ಕಾಯಿನ್ ಇಡಿ, ಹಾಗೇನೆ 2 ಏಲಕ್ಕಿ ಇಡಿ. ಇದ್ರ ಜೊತೆಗೆ ಒಂದು ಬಟ್ಲಡಿಕೆನ ನೀವು ಇಡ್ಬೇಕಾಗತ್ತೆ. ಬಟ್ಲಡಿಕೆ ಬಂದು ತುಂಬಾನೇ ಮಾತೆ ಮಹಾಲಕ್ಷ್ಮಿಗೆ ಪ್ರಿಯವಾಗಿದ್ದು, ಹಾಗೇನೆ ಲವಂಗ ಬಂದು ಧನ ಪ್ರಾಪ್ತಿ ಆಗ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗೇನೆ ಏಲಕ್ಕಿ ಬಂದು ಧನಾಕರ್ಷಣೆ ಅಂದ್ರೆ ಧನನ ಅಂದ್ರೆ ಹಣನ ಮ್ಯಾಗ್ನೆಟ್ ತರ ಸೆಳೆಯುವಂತ ಶಕ್ತಿ ಏಲಕ್ಕಿಗೆ ಇದೆ. ಸೊ ಹಾಗಾಗಿ ಏಲಕ್ಕಿನ ಯೂಸ್ ಮಾಡ್ಕೊಳ್ಬೇಕು. ಬಟ್ಲಡಿಕೆ ಅಂದ್ರೆ ತುಂಬಾನೇ ಮಾತೆ ಮಹಾಲಕ್ಷ್ಮಿಗೆ ಪ್ರಿಯವಾದದ್ದು. ಸೊ ಹಾಗಾಗಿ ಬಟ್ಲಡಿಕೆನ ನೀವು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಅದಾದ್ಮೇಲೆ ಗೈಸ್ ಅದ್ರ ಮೇಲೆ ಸ್ವಲ್ಪ ಚಿಟಕಿ ಅರಿಶಿನ ಮತ್ತೆ ಚಿಟಕಿ ಕುಂಕುಮನ ನೀವು ಹಾಕ್ಬೇಕು. ಹಾಕ್ಬಿಟ್ಟು ನೀವು ಇಷ್ಟನ್ನು ನೀವು ಕೈ ಹಿಡ್ಕೊಂಡು ಶಿವನನ್ನ, ನಾಳೆ ಸೋಮವಾರ ಆಗಿರೋದ್ರಿಂದ ಶಿವನನ್ನ ನೀವು ನೆನೆದು ಶಿವನನ್ನ ಪ್ರಾರ್ಥನೆ ಮಾಡಿಕೊಂಡು, ನಿಮ್ಮ ಕಷ್ಟ ಏನಿದೆ, ನಿಮ್ಮ ಮನೆಯಲ್ಲಿ ಹಣ ಸಮಸ್ಯೆ ಜಾಸ್ತಿ ಇರಬಹುದು, ಇಲ್ಲ ಅಂತಂದ್ರೆ ತುಂಬಾ ಕಷ್ಟಪಟ್ಟು ದುಡಿತಾ ಇರ್ತೀರಾ, 1 ರೂಪಾಯಿ ಕೂಡ ನಿಮ್ಗೆ ಕೈಯಲ್ಲಿ ನಿಲ್ತಾ ಇರೋದಿಲ್ಲ, ಈ ತರ ತೊಂದರೆಗಳಾಗಿರ್ಬಹುದು. ನಿಮ್ಮ ಮನೇಲಿ ಏನ್ ತೊಂದರೆಗಳಿದೆ ಅದನ್ನ ನೀವು ಕೇಳ್ಕೊಂಡು ಶಿವನನ್ನ ಪ್ರಾರ್ಥನೆ ಮಾಡ್ಕೊಂಡು, ಅದನ್ನ ಕೈಯಲ್ಲಿ ಇಟ್ಕೊಂಡು ನೀವು ಶಿವನನ್ನ ಪ್ರಾರ್ಥನೆ ಮಾಡ್ಕೊಂಡು ಅದನ್ನ ಅಲ್ಲೇ ಇಡಿ, ಓಕೆನಾ. ಅಂದ್ರೆ ದೇವ್ರ ಮನೇಲೆ ಇರ್ಲಿ. ಇದು ಬಂದು 5 ದಿನ ನೀವು ದೇವ್ರ ಮನೇಲೆ ಇಟ್ಕೊಳ್ಬೇಕಾಗತ್ತೆ, ಸರಿನಾ. ಈಗ ಪೂಜೆ ಮಾಡ್ತೀರಾ ಅಲ್ವಾ ದೇವ್ರಿಗೆ, ಹಾಗೇನೆ ಅದಕ್ಕೂ ಕೂಡ ಪೂಜೆ ಮಾಡಿ, ಏನು ತೊಂದರೆ ಇಲ್ಲ. ಇನ್ನು 5ನೇ ದಿನ ಆದ್ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ ಗಾಯ್ಸ್, 1 ರೂಪಾಯಿ ಕಾಯಿನ್ ಆಗಿರ್ಬಹುದು, ಇಲ್ಲಾಂದ್ರೆ 5 ರೂಪಾಯಿ ಕಾಯಿನ್ ಆಗಿರ್ಬಹುದು ಅಲ್ವಾ, ಅದನ್ನ ತೆಗೆದ್ಬಿಟ್ಟು ನೀವು ಸೈಡ್ಗೆ ಇಟ್ಬಿಟ್ಟು ಇನ್ ಮಿಕ್ಕಿದೆಲ್ಲಾನು ನೀವು ತಗೊಂಡೋಗಿ ಒಂದು ಕವರ್ಗೆ ಕಟ್ಕೊಳ್ಳಿ. ಅದನ್ನ ಕಟ್ಟಿಬಿಟ್ಟು ಯಾವ್ದಾದ್ರೂ ಒಂದು ಗಿಡದ ಹತ್ರ, ಯಾರು ಏನೋ ಓಡಾಡಬಾರ್ದು ಆ ಜಾಗದಲ್ಲಿ, ಯಾವ್ದಾದ್ರೂ ಒಂದು ಗಿಡದ ಹತ್ರ ನೀವು ಅದನ್ನ ಇಟ್ಬಿಡ್ಬೇಕು, ಸರಿನಾ. ಇಟ್ಬಿಟ್ಟು ಬಂದ್ಬಿಟ್ಟು ನೀವು ಆ 1 ರೂಪಾಯಿ ಕಾಯಿನ್ ಆಗಿರಬಹುದು, ಇಲ್ಲ 5 ರೂಪಾಯಿ ಕಾಯಿನ್ ಆಗಿರಬಹುದು, ನೀವು ಯಾವ್ದನ್ನ ಯೂಸ್ ಮಾಡ್ತೀರಾ ಅದನ್ನ ನೀವೇನ್ ಮಾಡ್ಬೇಕು ಅಂದ್ರೆ ದೇವಸ್ಥಾನಕ್ಕೆ ಏನಾದ್ರೂ ಹೋದ್ರೆ ಅಲ್ಲಿಗೆ ನೀವು ಗೋಲ್ಕಕ್ಕೆ ಹಾಕ್ಬಿಡಿ, ಸರಿನಾ. ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಈಗ ತುಂಬಾ ಜನಕ್ಕೆ ಅಂದ್ರೆ ಈಗ ಭಿಕ್ಷೆ ಎಲ್ಲ ಬೇಡ್ತಾ ಇರ್ತಾರೆ ನೋಡಿ, ಅವ್ರಿಗೆ ನೀವು ಅದನ್ನ ಬೇಕಾದ್ರೆ ಕೊಡ್ಬೋದು, ಅದರಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಲ್ವಾ, ಆ ರೀತಿನೂ ಕೊಡ್ಬೋದು. ಇಲ್ಲಪ್ಪ ನಾನು ದೇವಸ್ಥಾನಕ್ಕೆ ಹಾಕ್ತೀನಿ ಅನ್ನೋರು ಕೂಡ ದೇವಸ್ಥಾನಕ್ಕೂ ಕೂಡ ಹಾಕ್ಬೋದು. ಇದೊಂದು ಪ್ರಯೋಗನ ಮಾಡ್ಕೊಳ್ಳಿ ಗಾಯ್ಸ್. ಅದು ನಾಳೆ ಬಂದು ಸೋಮವಾರನೇ ಆಗಿರೋದ್ರಿಂದ, ಅಂದ್ರೆ ಯುಗಾದಿ ಹಬ್ಬ ಆಗಿದ್ ನಾಳೆ ಸೋಮವಾರ ಆಗಿರೋದ್ರಿಂದ ನಿಜವಾಗ್ಲೂ ಇದು ವರ್ಕೌಟ್ ಆಗೇ ಆಗುತ್ತೆ ಗಾಯ್ಸ್. 100% ಇದು ವರ್ಕೌಟ್ ಆಗೇ ಆಗುತ್ತೆ. ಒಮ್ಮೆ ಟ್ರೈ ಮಾಡ್ಬಿಟ್ಟು ಬೇಕಾದ್ರೆ ನೋಡಿ, ನಿಮ್ಗೆ ಒಂದೊಂದ್ ಸ್ವಲ್ಪ ಏಳಿಗೆನ ನೀವು ಕಾಣ್ತೀರಾ, ಸರಿನಾ. ಆದ್ರೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದನ್ನ ನೀವು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಬೇಕು. ಇವ್ರು ಏನ್ ಹೇಳಿದ ತಕ್ಷಣ ಆಗ್ಬಿಡತ್ತಾ, ಈ ತರ ಎಲ್ಲ ಮೆಂಟಾಲಿಟಿ ಇಟ್ಕೊಂಡು ಮಾಡಿದ್ರೆ ಗಾಯ್ಸ್ ಅದ್ ನಿಜವಾಗ್ಲೂ ಒಳ್ಳೇದಂತೂ ಆಗೋದಿಲ್ಲ, ಆಯ್ತಾ. ಹಾಗೇನೆ ಈ ಒಂದು ಪ್ರಯೋಗನ ನೀವು 3 ಸೋಮವಾರ ನೀವು ಮಾಡ್ಬೇಕಾಗುತ್ತೆ. ನಾಳೆ ಒಂದು ಸ್ಟಾರ್ಟ್ ಮಾಡಿ, ಹಾಗೇನೆ ನೆಕ್ಸ್ಟ್ ವೀಕು ಇದೇ ರೀತಿ ಮಾಡಿ, ಅದರ ನೆಕ್ಸ್ಟ್ ವೀಕು ಇದೇ ರೀತಿ ಮಾಡಿ. ಈ 3 ವಾರ ನೀವು ಮಾಡಿ ನೋಡಿ, ಬೇಕಾದ್ರೆ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಒಂದು ಏಳಿಗೆಯನ್ನ ಕಾಣ್ತೀರಾ. ಹಣದ ಸಮಸ್ಯೆ ಇದ್ರೆ ಅದು ಕೂಡ ಕಂಪ್ಲೀಟ್ ಆಗಿ ನಿವಾರಣೆ ಆಗುತ್ತೆ, ಓಕೆನಾ. ಹಾಗೇನೆ ಗಾಯ್ಸ್ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನನ್ನ ಚಾನಲ್ ನಲ್ಲಿ ಬಂದು ನಾನು ಸುಮ್ಮನೆ ಅವ್ರು ಹೇಳಿದ್ನ ನಿಮ್ಗೆ ಹೇಳೋದಿಲ್ಲ. ನಾನು ಒಂದ್ಸಲ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು, ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ನಾನು ತಿಳ್ಕೊಂಡು ಆಮೇಲೆ ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ನನಗೆ ಓಕೆ
ಒಳ್ಳೇದಾಯ್ತು ಅಂದ್ರೆ ಮಾತ್ರ ನಾನು ನಿಮ್ಗೆ ಶೇರ್ ಮಾಡೋದು. ಯಾಕಂದ್ರೆ ನೀವು ನನ್ನ ಬೈಕೊಳ್ಬಾರ್ದು ಅಲ್ವಾ. ಈಗ ಈ ಪ್ರಯೋಗನ ನೀವು ಮಾಡ್ತೀರಾ, ನಿಮ್ಗೇನು ಒಳ್ಳೇದಾಗಿಲ್ಲ ಅಂದ್ರೆ ನೀವು ನನ್ನ ಬೈಕೊಳ್ಬಾರ್ದಲ್ವಾ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ನಾನು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ನನಗೆ ಓಕೆ ಆಯ್ತು ಅಂದ್ರೆ ಮಾತ್ರ ನಾನು ನಿಮ್ ಜೊತೆ ಶೇರ್ ಮಾಡೋದು. ಸರಿನಾ? ಈ ವಿಡಿಯೋ ನಿಮ್ಗೆ ಉಪಯುಕ್ತ ಆಯ್ತು ಆಗತ್ತೆ ಅಂತ ಅನ್ಕೊಂಡಿದೀನಿ. ಉಪಯುಕ್ತ ಅಂತ ಅನ್ಸಿದ್ರೆ ನಿಮ್ಗೆ ಗೊತ್ತಲ್ಲ, ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಹೊಸಬ್ರು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೇನೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ. ಹಾಗೇನೆ ಹಲವಾರು ಇದೇ ರೀತಿ ಚಿಕ್ಕ ಚಿಕ್ಕ ಪ್ರಯೋಗಗಳು, ಅಂದ್ರೆ ಮನೆಯಲ್ಲೇ ಇರುವಂತ ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡು ಮಾಡುವಂತ ಪ್ರಯೋಗಗಳನ್ನ ನಾನು ನಿಮ್ಗೆ ಹೇಳಿದ್ದೀನಿ. ಅಂದ್ರೆ ತುಂಬಾನೇ ದುಡ್ಡು ಖರ್ಚು ಮಾಡಿ ಮಾಡುವಂತ ಪ್ರಯೋಗಗಳು ಏನೂ ಇಲ್ಲ. ಸರಿನಾ? ಸೊ ಹಾಗಾಗಿ ಮನೆಯಲ್ಲೇ ಸಿಗುವಂತ ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡು ಈ ರೀತಿ ಚಿಕ್ಕ ಪುಟ್ಟ ಪರಿಹಾರಗಳನ್ನ ಮಾಡ್ಕೊಂಡು ನಿಮ್ಮ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್. ಹಾಗೇನೆ ಗೈಸ್, ತುಂಬಾನೇ ವಿಡಿಯೋಸ್ನ ಹಾಕಿದ್ದೀನಿ. ಅದ್ರದ್ದೆಲ್ಲದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ನೀವು ಕೂಡ ಅದನ್ನ ಒಮ್ಮೆ ಟ್ರೈ ಮಾಡಿ. ನಿಜವಾಗ್ಲೂ ಒಳ್ಳೇದಾಗೇ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.